ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿ, ಈಗ ಚೈನಾ ವಿಚಾರ ಅಥವಾ ಗ್ಯಾಲ್ವನ್ ಕಣಿವೆಯ ಒಂದು ಘಟನೆ, ಭಾರತದ ಸೈನಿಕರು ಚೈನಾ ಸೈನಿಕರು ಅವರಿಬ್ಬರು ಕೂಡ ಪರಸ್ಪರ ಗುಂಡು ಹಾರಿಸುವಂತಿಲ್ಲ, ಅದೊಂದು ಒಪ್ಪಂದದ ಪ್ರಕಾರವಾಗಿ ನಾವು ಚೈನಾ ಮೇಲೆ ಗುಂಡು ಹಾರಿಸುವಂತಿಲ್ಲ ಅಂತ. ಆದರೆ ಬರೀ ಕೈನಲ್ಲಿ ಹೊಡೆದಾಡೋದು, ಕಲ್ಲುಗಳಿಂದ ಹೊಡೆದಾಡಿರೋದು, ಈ ಬಡಿಗೆಗಳಿಂದ ಬಡಿದಾಡಿರೋದು ನೂರಾರು ಉದಾಹರಣೆಗಳಿದೆ. ಅದರಲ್ಲಿ ಪ್ರಮುಖವಾಗಿರೋದು ಗ್ಯಾಲ್ವನ್ ಟಾಪಿಕ್ಕು. ಈ ಟಾಪಿಕ್ಕನ್ನು ನೇರವಾಗಿ ನರಾವಣೆ ಅವರ ಒಂದು ವಿಚಾರವನ್ನು ಹೇಳದೆಯೇ ಗ್ಯಾಲ್ವನ್ ನಂಗೆ ಸತ್ಯ ಹೇಳ್ರಿ ಅಂತ ಕೇಳಬಹುದಾಗಿತ್ತಾ? ಒಂದು ಅಪ್ರಕಟಿತ ಪುಸ್ತಕ ಇಟ್ಕೊಂಡು ಆ ಪುಸ್ತಕ ಯಾರ ಕೈಲೂ ಇಲ್ಲ. ಈಗ ನಾವೇನೋ ಒಂದು ವಿಷಯ ಕೊಟ್ಟಾಗ ಚರ್ಚೆ ಮಾಡ್ತೀನಿ ಬನ್ನಿರಿ ಅಂತ ಹೇಳಿದಾಗ ನಿಮಗೆ ಟಾಪಿಕ್ ನಾವು ಮೊದಲೇ ಹೇಳಿರ್ತೀವಿ, ಇಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ನೀವು ಪ್ರಿಪೇರ್ ಆಗಿ ಬರೋದಕ್ಕೂ ನಿಮಗೇನು ವಿಷಯನೇ ಗೊತ್ತಿಲ್ಲ, ಪುಸ್ತಕ ಎಲ್ಲೂ ಸಿಗ್ತಾ ಇಲ್ಲ, ಅದನ್ನ ಬಗ್ಗೆ ಚರ್ಚೆ ಮಾಡೋ ಥರ ರಾಹುಲ್ ಗಾಂಧಿ ಆಹ್ವಾನ ಮಾಡ್ಬೋದಾ? ಇಲ್ಲ, ಮೊದಲನೇ ಬಾರಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ರಾಹುಲ್ ಬಾರ್ಗೆ ಸೂಕ್ಷ್ಮ ಗಮನಿಸಿ. ಎರಡನೇ ಬಾರಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಿರ್ವಹಣಾ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು, ಇಲ್ಲ ಪರ್ಮಿಷನ್ ಬೇಡ ಅಂದ್ರು. ಹಾಗಾದ್ರೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಹೋದ್ರು, ಚೈನಾದಿಂದ ಸೈನಿಕರು ಹಿಂಗ್ ಬರ್ತಾ ಇದ್ರು, ಅವ್ರದ್ದೆಲ್ಲ ವಾಹನಗಳೆಲ್ಲ ಜಮಾಯಿಸ್ತಾ ಇದ್ರು, ಅದನ್ನೂ ಸಹ ಮಾತಾಡೋದಕ್ಕೆ ಓಂ ಬಿರ್ಲಾ ಅವರು ಬಿಡ್ಲಿಲ್ಲ. ಅದು ಔಟ್ ಆಫ್ ದ ಟೂ ಮಾತಾಡೋ ಹೋಗಿಲ್ಲ ಅಂದ್ರೆ ಲೋಕಸಭಾ ಒಂದು ಅಪೋಸಿಷನ್ ಲೀಡರ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರು. ಅದನ್ನ ಪ್ರಯತ್ನ ಮಾಡಿದ್ರು, ನಾವು ನೋಡಿದ್ವಿ, ಅದನ್ನ ನೀವು ನೋಡಿರ್ಬೋದು, ಪ್ರಯತ್ನ ಅಂತೂ ಮಾಡಿದ್ರು. ಇದನ್ನ ಬಿಟ್ಬಿಡ್ತೀನಿ, ನಾನು ಈ ರೀತಿ ಮಾತಾಡ್ತೀನಿ ಅಂತ. ಇಲ್ಲಾಂದ್ರೆ ನೀವೇ ಹೇಳಿ, ಇಲ್ಲ ನೋ ಅಂತ ಹೇಳಿದಾಗ ನೀವೇ ಹೇಳಿ ನಾನೇನ್ ಮಾತಾಡ್ಬೇಕು ಅಂತ, ನೀವೇ ಬರ್ಕೊಟ್ಬಿಡಿ ಅನ್ನೋ ಅಲ್ಲಿಗೆ ಮಾತಾಡಬೇಕು ಅಂತ ನೀವೇ ಬರ್ಕೊಡಿ ಅಂತ ರೀತಿ ಅಲ್ಲಿಗೆ ವಾದ ವಿವಾದಗಳು ಮುಂದುವರೆದು. ಅಂದ್ರೆ ಒಬ್ಬ ಕ್ವಾಸಿ ಜುಡಿಷಿಯರಿ ಬಾಡಿ ಇರ್ತಕ್ಕಂಥ ಸಭಾಪತಿ, ನ್ಯಾಯಿಕ ವ್ಯವಸ್ಥೆ ಹೌದು ಇರ್ತಕ್ಕಂತಹ ಅವ್ರ ಸ್ಪೀಕರ್ ಅವರು ಎಲ್ಲರನ್ನು ಸಮತಟ್ಟಾಗಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಎರಡೂ ಸಹ ದೇಶದ ಪ್ರಜೆಗಳಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಇವರೇನು ಸಾಮಾನ್ಯ ಪ್ರಜೆ ಅಲ್ಲ, ನೀವೇನು ಜನರಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನಿಮ್ಮನ್ನ ಒಂದು ಸರ್ಕಾರ ನಡೆಸುವಂತಹ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ನಿಮ್ಮನ್ನು ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ನೀವು ಅವರ ತಪ್ಪುಗಳನ್ನು ಹುಡುಕಿ ಅವನು ಕಿವಿ ಹಿಂಡಿ ದೇಶದ ಪ್ರಗತಿಗೆ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಪ್ರಕ್ರಿಯೆ ಬೇರೆ ಆಗಿದ್ರು ಇಬ್ಬರಿಗೂ ಸಹ ಸಾಂವಿಧಾನಿಕ ಹುದ್ದೆಗಳೇ. ಒಂದು ಈಗೇನು ವಾಚ್ ಡಾಗ್ ಪ್ರತಿಪಕ್ಷ ಏನಿದೆ ಯಾವತ್ತು ವಾಚ್ ಡಾಗ್ ಇದ್ದಾಗೆ, ಅದನ್ನ ಪ್ರಶ್ನಿಸಿದ್ರೆ ನೀವು ಪ್ರಶ್ನಿಸಲೇಬಾರದು ಅನ್ನೋದಿದೆಯಲ್ಲ, ಇದು ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಅಪಾಯ. ಇನ್ನೊಂದು ಹೇಳ್ತಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಒಂದು ರಾಜ್ಯಸಭೆಯಲ್ಲಿ, ಮೇರಾ ಕಬ್ರ್ ಖೋದ್ ರಹಾ ಹೇ, ಸಮಾಧಿ ತೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಮಾಧಿ ತೋಡ್ತಾ ಇದ್ದಾರೆ, ಎಂತಹ ಪದಗಳನ್ನು ಬಳಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದವರು. ಇವರ ಪ್ರಭಾವ ಕಡಿಮೆ ಆಗ್ತಾ ಇದೆ, ಇವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. ಇದರಿಂದ ಇವರು ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಜನಗಳಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಸಾಯಿಸೋದು ಕೊಟ್ಟಿದ್ದಾರೆ ನೋಡಿ ಜನಗಳೇ ಅಂತ. ಇವರ ಅಸಹಾಯಕತೆಯನ್ನು ಹೇಳ್ಕೊಳ್ತಾ ಇದ್ದಾರಲ್ಲ. 12 ವರ್ಷ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಹುದ್ದೆಲ್ಲ ಅಲಂಕರಿಸಿರ್ತಕ್ಕಂಥವ್ರು ಈ ರೀತಿಯಾದಂತಹ ಪದಗಳ ಬಳಕೆಯನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ದಾಳಿಗೆ ಭಯಪಟ್ಟು ಮಾತಾಡಿದ್ರೇನೋಪ್ಪ, ಇಷ್ಟೊಂದು ಜನ ಮಹಿಳೆಯರ ಕಡೆಯಿಂದನೇ ಇವರೆಲ್ಲ ದಾಳಿ ಮಾಡಿಸ್ಬೇಕು ಅಂತ ಹೋಗಿ ಅವ್ರ ಹತ್ರ ಸಮಾಧಿ ತೋಡ್ಬಿಡ್ತಾ ಇದ್ರು ಅಂತ ಅವ್ರ ಬ್ಯಾಗ್ಗಳನ್ನ ಒಂದ್ಸಲ ಚೆಕ್ ಮಾಡಬಹುದಾಗಿತ್ತಲ್ಲ. ಯಾರ ಬ್ಯಾಗ್ ಸಮಾಧಿ ತೋಡ್ಬಿಡೋದು ಅಂದ್ರೆ ನೀವೇನು ಅಲ್ಲಿ ಸಂಖ್ಯೆ ಗುದ್ದಿ ತಗೊಂಡು ಹೇಗೆ ಸಮಾಧಿ ತೋಡ್ತಾರೆ? ಹೇಗೆ ಸಮಾಧಿ ತೋಡ್ಬೋದು ನೀವೇ ಹೇಳ್ಬೇಕು. ಮಾರ್ಷಲ್ಗಳು ಹೇಗೆ ಸಮಾಧಿ ಕೈಯಲ್ಲಿ ಸಮಾಧಿ ತೋಡಕ್ಕಾಗುತ್ತಾ? ಇನ್ ಹೇಗೆ ಸಮಾಧಿ ಮುಗಿಸ್ಬೇಕು ಅಂತಿದ್ರೆ ಅಂತ ತಾತ್ಪರ್ಯ ರೀ. ಹೆಣ್ಣು ಮಕ್ಕಳು ಪ್ರಧಾನಮಂತ್ರಿಗಳನ್ನ ಮುಟ್ಟೋದಕ್ಕಾದ್ರೆ ಸಾಧ್ಯ ಇದೆಯಾ? ಅದೊಂದು ಆಲೋಚನೆ ಆದ್ರೆ ಇರುತ್ತಾ? ಅವ್ರ ಮುಂದಿನ ಘಟನಾವಳಿಗಳ ಬಗ್ಗೆ ಅವ್ರ ಪರಿಕಲ್ಪನೆ ಇರೋದಿಲ್ವಾ? ಅವ್ರನ್ನೇನಾದ್ರೂ ಮುಟ್ಟಿದ್ರೆ ನಾವು ಎಲ್ಲಿ ಹೋಗಿ ಸೇರ್ತೀವಿ, ಯಾವ ಸಸ್ಪೆಂಡ್ ಆಗ್ತೀವಿ, ಅಮಾನತ್ ಆಗ್ತೀವಿ ಅಂತ ಗೊತ್ತಿಲ್ಲ. ಮುಂದಿನ ಚುನಾವಣೆಗಳು ಸಹ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಲೀಡರ್ ಆಫ್ ಆಪೋಸಿಷನ್ ಚೈನಾ ಬಗೆಗಿನ ಮಾತನ್ನ ಯಾಕೆ ಸದನದಲ್ಲಿ ಬ್ಲಾಕ್ ಮಾಡಲಾಯಿತು? Why was the LOP blocked on the issue of China? ಅಲ್ಲ ನೋಡಿ, ನಮ್ಮ ದೇಶದಲ್ಲಿ ಈ ಆರ್ಮಿಯಲ್ಲಿ ಕೆಲಸ ಮಾಡೋದಂಥವ್ರು, ಲೆಫ್ಟಿನೆಂಟ್ ಜನರಲ್ ಆದಂಥವ್ರು ಅನೇಕ ಜನ ಅನೇಕ ಪುಸ್ತಕ ಬರೆದಿದ್ದಾರೆ. ಹಿಂದೆ ನೆಹರು ಅವರ ಕಾಲದಲ್ಲಿ ಏನು ತಪ್ಪುಗಳಾಯಿತು, ಯುದ್ಧ ಕಾಲದಲ್ಲಿ ಏನು ತಪ್ಪುಗಳಾಯಿತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಏನಾಯಿತು, ಇವೆಲ್ಲವೂ ಚೈನಾನೆಲ್ಲ ಬಿಟ್ಕೊಟ್ಬಿಟ್ರು ಅಂದಾಗ ಅಲ್ಲೇನು ಬೆಳಿತಿರಲ್ಲ ಅಂದ್ರು, ನಿಮ್ಮ ತಲೆಯಲ್ಲೂ ಏನು ಬೆಳಿತಿಲ್ಲ ಬಿಡ್ರಿ ಅಂತೆಲ್ಲ ಜೋರಾಗಿ ಮಾತುಕತೆ ನಡೆದಿತ್ತು. ನೆಹರು ತಲೆ ನಿಮ್ಮ ತಲೆ ಮೇಲೆ ಏನು ಬೆಳಿತಿಲ್ಲ ಅಂದಿದ್ರೆ ಅವತ್ತು ಚೈನಾ ಬಂದು ಅಕ್ವೈರ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲಪ್ಪ ನೆಲ್ಲ ಅಂದ್ರೆ ಅಲ್ಲೇನು ಬೆಳಿತಿರಲ್ಲ ಅಂದಿದ್ದಕ್ಕೆ ನಿಮ್ಮ ತಲೆಯಲ್ಲೂ ಏನು ಬೆಳಿತಿಲ್ಲ ತಲೆ ಮೇಲೂ ಅದು ಕೊಟ್ಬಿಡಿ ಅಂತ ದೊಡ್ಡ ಚರ್ಚೆ ಅವತ್ತಿಗೆ. ಅಂದ್ರೆ ಮುಕ್ತವಾಗಿತ್ತ ಸದನ, ಮುಕ್ತವಾಗಿತ್ತ ಅಂತ ಅದು ಚರ್ಚೆ ಆಗ್ಬೇಕಲ್ಲ. ಈಗ ಯಾವುದನ್ನು ನಮ್ದು ಪ್ರಜಾಪ್ರಭುತ್ವದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದ್ರೆ ಏನು, ನಮ್ಮ ಪ್ರಜಾಪ್ರಭುತ್ವದ ಒಂದು ವೈಶಿಷ್ಟ್ಯತೆ ಏನು, ನಾವೆಲ್ಲವನ್ನೂ ಚರ್ಚೆ ಮಾಡ್ತೀವಿ. ಇಂಥ ಅನೇಕ ಚರ್ಚೆಗಳಾಗಿದೆ. ಹಿಂದೆ ಅನೇಕ ಬಾರಿ ಪುಸ್ತಕಗಳು ಬಂದಿದೆ, ಪುಸ್ತಕಗಳಲ್ಲಿ ಇದೆಲ್ಲ ಆಗಿದೆ. ಸರ್ಕಾರಗಳು ಯಾವ್ಯಾವ ಸರ್ಕಾರದ ಯಾರು ಪ್ರಧಾನಿ ಇದ್ದಾಗ, ಯಾರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಏನು ರಾಂಗ್ ಡಿಸಿಷನ್ ಆಯಿತು, ಯಾವುದು ಒಳ್ಳೆ ಡಿಸಿಷನ್ ಆಯಿತು, ಎಲ್ಲನೂ ಆಗಿದೆ.
ಈ ಥರ ಚರ್ಚೆ ಮಾಡೋದ್ರಿಂದ ಎಲ್ಲೋ ಒಬ್ಬರಿಗೆ ಇಮೇಜ್ ಹಾಳಾಗ್ಬಿಡುತ್ತೆ ಅಥವಾ ಏನೋ ದೇಶಕ್ಕೆ ಗಂಡಾಂತರ ಆಗುತ್ತೆ ಅನ್ನುವಂಥದ್ದು ಶುದ್ಧ ತಪ್ಪಾಗುತ್ತೆ. ಯಾಕಂದ್ರೆ ಚರ್ಚೆ ಮಾಡುವಂಥದ್ದೇ ಪಾರ್ಲಿಮೆಂಟಿನ ಕರ್ತವ್ಯ. ಅದು ಇರೋದೇ ಆ ಜಾಗ ಇರೋದ ಅದಕ್ಕೆ. ಅಫ್ಕೋರ್ಸ್ ಅದಕ್ಕೊಂದು ನಿಯಮ ಇರುತ್ತೆ, ನಿಯಮಗಳಡಿ ಚರ್ಚೆ ಮಾಡ್ಬೋದಾಗಿತ್ತು. ಮತ್ತು ಪುಸ್ತಕಗಳು ಈ ರೀತಿಯ ಬರೆಯುವಂಥದ್ದು ಮತ್ತು ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನುವಂಥದ್ದು ಜನರ ತೀರ್ಮಾನ. ಈಗ ಏನಾಗುತ್ತೆ, ಇದ್ರ ಜೊತೆಗೆ ಇಲ್ಲಿ ಬಹಳ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಉತ್ತರನೇ ಕೊಡದೇ ಇರುವಂಥದ್ದು ಒಂದು ಹೊಸ ಪ್ರೆಸಿಡೆಂಟ್ ಮಾಡಿದಾರಲ್ಲ ಈ ಸರ್ಕಾರದಲ್ಲಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ. ಅದು ಅವ್ರನ್ನ ತಡಿಬೋದಾಗಿತ್ತು ಅಥವಾ ಅವ್ರನ್ನ ಹೊರಗಡೆ ಕಳಿಸ್ಬೋದಾಗಿತ್ತು ಅಥವಾ ಮುಂದೆ ಹಾಕಿ ಸದನವನ್ನು ಅಡ್ಜರ್ನ್ ಮಾಡಿ ಮತ್ತೆ ಕರೆದು ಪ್ರಧಾನಿಯಿಂದ ಉತ್ತರ ಕೊಡಿಸ್ಬೋದಾಗಿತ್ತು. ಈ ರೀತಿ ಈ ನಮ್ಮ ಮೆಜಾರಿಟಿ ಇದೆ ಅನ್ನೋ ಕಾರಣಕ್ಕೆ ನಾವು ಏನೇನೋ ಈಗ ನೋಡಿ ಭಾನುವಾರ ಬಜೆಟ್ ಮಂಡನೆ ಶುರುವಾಗಿದೆ, ಏನೇನೋ ಹೊಸದು ಇವೆಲ್ಲ ಯಾಕೆ ಬೇಕು? ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಜನ ಬೆಂಬಲ ಇದೆ, ಎಲ್ಲ ರಾಜ್ಯಗಳಲ್ಲಿ ಗೆದ್ಕೊಂಡ್ ಬರ್ತಾ ಇದ್ದೀರಾ, ಪಾರ್ಲಿಮೆಂಟು ಕಂಟಿನ್ಯೂಸ್ ಗೆಲ್ತಾ ಇದ್ದೀರಾ. ಆದರೆ ನೀವು ಒಬ್ಬ ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ, ನೀವು ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರಜಾಪ್ರಭುತ್ವದ ನಿಯಮಗಳನ್ನು ಪಾಲನೆ ಮಾಡಿದರೆ ಅದು ಎಲ್ರಿಗೂ ಆದರ್ಶ. ಅದು ನಾವು ಬಹಳ ಕಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಮನೆ ಯಜಮಾನ ನಿಂತ್ಕೊಂಡು ಮಾಡಿದ್ರೆ ಮನೆ ಮಕ್ಕಳು ಓಡಾಡ್ಕೊಂಡು ಮಾಡ್ತಾರಂತ. ಹಂಗ ಅವ್ರು ಸರಿಯಾಗಿ ಇದ್ರೆ ಇಡೀ ದೇಶ ಫಾಲೋ ಮಾಡ್ತಾರೆ. ಆಮೇಲೆ ಅಪೋಸಿಷನ್ ಲೀಡರ್ ಅವ್ನು ಎಂತ ತಪ್ಪಾಗೇ ಮಾತಾಡ್ಲಿ, ನಾಳೆ ಎಲ್ಲರೂ ಸೋತ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಯಾವನೋ ಒಂದು ಸಣ್ಣ ಹುಡುಗನೇ ಗೆದ್ಕೊಂಡ್ ಬರ್ತಾನೆ, ಅವನೊಬ್ಬನೇ ಅಪೋಸಿಷನ್ ಅಲ್ಲಿ ಇರ್ತಾನೆ, ಅವ್ನಿಗೇನು ಗೊತ್ತೇ ಇರಲ್ಲ. ಆದ್ರೂ ಅವನು ಬೇಕಾದ್ರೆ ಜನರಿಂದ ಎಲೆಕ್ಟ್ ಆದಂತ ಒಬ್ಬ ಅಪೋಸಿಷನ್, ಅವನು ಮಾತಾಡೋದನ್ನ ಅಷ್ಟೇ ಗಂಭೀರವಾಗಿ ಕೇಳಿಸ್ಕೋಬೇಕು. ಯಾಕಂದ್ರೆ ನಮ್ ಡೆಮಾಕ್ರಸಿ ಅದು. ಈಗ ರಾಹುಲ್ ಗಾಂಧಿ ಸರಿ ಮಾತಾಡ್ತಾರೋ ತಪ್ಪು ಮಾತಾಡ್ತಾರೋ, ಒಬ್ಬ ಅಪೋಸಿಷನ್ ಲೀಡರ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡಿ. ಇದು ಏನಿದೆ ನೀವು ಎಲ್ಲಾ ಕಡೆನೂ ಡಾಮಿನೇಟ್ ಮಾಡುವಂಥದ್ದು, ನಾವು ಗೆದ್ದಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಅಪೋಸಿಷನ್ ಅನ್ನ ಸಂಪೂರ್ಣ ತುಳಿಯುವಂಥದ್ದು ಇದೆಯಲ್ಲ, ಇದು ಡೆಮಾಕ್ರಸಿಗೆ ಅಪಾಯಕಾರಿ. ನರೇಂದ್ರ ಮೋದಿ ಅವರು ಏಕಮುಖ ಸಂವಹನ ಮಾಡುವಂಥ ವ್ಯಕ್ತಿನ ಒನ್ ಸೈಡ್ ಕಡೆ ಮಾತಾಡ್ತಾರೆ, ಹೊರಟು ಬಿಡ್ತಾರೆ. ಡಿಬೇಟ್ಗಳಲ್ಲಿ, ಚರ್ಚೆಗಳಲ್ಲಿ ಅಥವಾ ಈ ಪ್ರೆಸ್ ಮೀಟ್ಗಳಿಗೆ ಅವ್ರು ಅಟೆಂಡ್ ಆಗಲ್ಲ. ಈ ಥರ ಡಿಬೇಟಬಲ್ ಸಬ್ಜೆಕ್ಟ್ಸ್ ಇದ್ದಾಗ ಸದನದಲ್ಲಿ ಅವ್ರು ಕಾಣಿಸ್ಕೊಡಲ್ಲ ಅಥವಾ ಉತ್ತರ ಕೊಡಲ್ಲ ಅಂತ ಒಂದು ಬರ್ತಾ ಇದೆ. ಏಕಮುಖ ಸಂವಹನ, ನಮಗೇನು ಅನಿಸುತ್ತೋ ಅದನ್ನು ಹೇಳಿಬಿಡ್ತಾರೆ, ಆ ಕಡೆಯಿಂದ ಪ್ರಶ್ನೆನೂ ಇಲ್ಲ, ಅದಕ್ಕೆ ಉತ್ತರವೂ ಇಲ್ಲ. ಈ ಥರದ್ದು ಆಗ್ತಿದೆಯಾ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಅಂತ ಒನ್ ಸೈಡ್ ಕಮ್ಯುನಿಕೇಶನ್ ಮಾಡಿ ಹೊಟ್ಬಿಡ್ತಾರೆ ಅವರು? ಖಂಡಿತವಾಗ್ಲಿಲ್ಲ ಸರ್. ಸದನ ಪ್ರಾರಂಭವಾಗೋದಕ್ಕಿಂತ ಮುಂಚೆನೂ ಕೂಡ ಪ್ರತಿಪಕ್ಷದ ನಾಯಕರಾಗ್ಬೋದು, ಆಡಳಿತ ಪಕ್ಷದ ಆಗ್ಬೋದು, ಮಾತಾಡಿ ಸರ್. ಅಲ್ಲ, ನಾವು ಮಾತಾಡ್ಬೇಕಾದ್ರೆ ತಾವು ಇದನ್ನೇ ಮಾತಾಡೋದು. ಮಾತಾಡ್ಬೇಕಾದ್ರೆ ನಾನ್ ಮಾತಾಡ್ಬೇಕಾದ್ರೆ ಹಿಂಗೆ ಮಾಡ್ತೀರಾ? ಒಂದೇ ಒಂದು ವಿಡಿಯೋ ತೋರಿಸ್ಬಿಡಿ. ಸೂರ್ಯ ಮುಕುಂದರಾಜ್ because his head is open. LOP's head is blocked. LOP's head is blocked. ಅಲ್ಲ, ನಿಮ್ಮ mouth is blocked. So he can't speak. ನರೇಂದ್ರ ಮೋದಿ mouth is blocked. ಸೂರ್ಯ ಮುಕುಂದರಾಜ್ ಅವರೇ, ಟೆಲಿಪ್ರಾಂಪ್ಟರ್ he can't speak. ಸಮತಟ್ಟವಾಗಿ ಸಭಾಧ್ಯಕ್ಷ ನಡಿಕೋಬೇಕಂತ ನಿಯಮಾವಳಿಗಳು ಬೇಕಲ್ಲ ಸರ್. ಇವ್ರು ಹೇಳ್ತಾ ಇದ್ರು ಸಪ್ರೆಸ್ ಮಾಡೋದು ಅಂತದ್ದು. ಯಾವ ಸರ್ ಸಪ್ರೆಸ್ ಮಾಡೋಂಥದ್ದು? ಯಾರು ಸಪ್ರೆಸ್ ಮಾಡೋಂಥದ್ದು? ವೆನ್ ಯು ಸ್ಟ್ಯಾಂಡ್ ಆಸ್ ಅ ಲೀಡರ್ ಆಫ್ ಆಪೋಸಿಷನ್ ಯು ಕ್ಯಾನ್ ಸ್ಪೀಕ್. ಆದ್ರೆ ನೀವು ಸದನದಾಗ್ಬೋದು, ದೇಶದ್ದಾಗ್ಬೋದು, ಯಾವ್ದು ಮಾತಾಡ್ತೀರಾ, ಯಾವ್ದೋ ಬೇರೆ ಚೈನಾ ದೇಶ ನಮ್ಮ ಸೈನಿಕರ ಬಗ್ಗೆ, ನೀವು ಸೈನಿಕರ ಬಗ್ಗೆ ಮಾತಾಡ್ಕೊಂಡೇ ಅಲ್ವಾ ಅಧಿಕಾರಕ್ಕೆ ಬಂದಿದ್ದು? ಪುಲ್ವಾಮಾದೊಳಗೆ ಇವತ್ತವರೆಗೂ RDX ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ. ಮೊನ್ನೆ ಪಹಲ್ಗಾಮ್ ಅಲ್ಲಿ ದಾಳಿ ಆದಾಗ ಟೆರರಿಸ್ಟ್ ಹೆಂಗ್ ಆದ್ರು ಅಂತ, ಹೆಂಗ್ ಒಳಗಡೆ ಬಂದ್ರು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬಾಂಬ್ ಬ್ಲಾಸ್ಟ್ ಆಯ್ತು ಅಂದಾಗ ಅದ್ರ ಬಗ್ಗೆ ಇವ್ರಿಗೆ ಇಂಟೆಲಿಜೆನ್ಸ್ ಇಲ್ಲ. ಪಬ್ಲಿಷ್ ಬುಕ್ಸ್ ಬಗ್ಗೆ ತುಂಬಾ ಮಾತಾಡ್ತಾರೆ ಸರ್. ಅಲ್ಲಿ ಪಬ್ಲಿಷ್ ವಾಟ್ಸ್ಆಪ್ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾರೆ, ಪಬ್ಲಿಷ್ ಬಗ್ಗೆ ತುಂಬಾ ಇರುತ್ತಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಮಾತಾಡ್ತೀರಾ? ಅದ್ಯಾವುದು ವಾಟ್ಸ್ಆಪ್ ಇರಲಿಲ್ಲ ಸರ್. ಸೂರ್ಯ ಮುಕುಂದರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹನುಮೇಶ್ ಸರ್, ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ಸೂರ್ಯ ಮುಕುಂದರಾಜ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ನರವಣೆ ಅವರ ಪುಸ್ತಕದ ಬಗ್ಗೆನೋ ಅಥವಾ ಅಬ್ಸ್ಟೀನ್ ಫೈಲ್ಸ್ ಬಗ್ಗೆನೋ ಅಥವಾ ಬೇರೆ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ದೇಶದ ಪ್ರಧಾನಗಳಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.